ನನಗೆ ಇಲ್ಲಿ ಬಂದಾಗ ಭಾಳ ಟೆನ್ಷನ್ ಇತ್ತು ನನ್ನ ಮಗಗೆ ನನಗೆ ಆಗಲ್ದಂಗೆ ಮಾಡಿದ್ರಿ. ನಮ್ದೊಂದು ಸಂಸ್ಥೆ ಇತ್ತು ಆ ಸಂಸ್ಥಾನು ನಮ್ಗೆ ಸಿಗಲ್ದಂಗೆ ಮಾಡಿದ್ರು. ನಮ್ಮ ಮಕ್ಕಳ ನಾವು ಎಲ್ಲ ಬಿಟ್ಟು ಊರು ಬಿಟ್ಟು ಹೋಗುವಂಗೆ ಮಾಡಿದ್ರಿ. ಬಂದು ಒಂದೇ ತಿಂಗಳಿಗೆ ನನಗೆ ಈ ತಾಯಿಯಿಂದ ನನಗೆ ಭಾಳ ಅನುಕೂಲ ಆತ್ರಿ. ಎಲ್ಲಾನು ದೇವಿಗೆ ಬಂದು ಹೋದ ತಕ್ಷಣ ನನಗೆ ಭಾಳ ಒಳ್ಳೇದಾಗೈತಿ. ಸಂಸ್ಥಾನು ನಮ್ಮ ಕೈಯಾಗ ಬರಾಕತೈತ್ರಿ. ಮಗನೂ ನಮ್ಮಂತ ಹೇಗೇನ್ರಿ. ಈ ತಾಯಿಯಿಂದ ನನಗೆ ಭಾಳ ಒಳ್ಳೇದಾಗೈತ್ರಿ. ಈ ತಾಯಿಗೆ ಈಗ ಯಾರಿಗೆ ಬಡ್ರ ಮಕ್ಕಳಿಗೆ ಏನೇ ಇದ್ರು ನಾವು ಸಹಾಯ ಮಾಡ್ತೀವಿ. ಸ್ಕೂಲ್ ಐತಿ, ಯಾರು ಬರಲಿ ಅವ್ರಿಗೆಲ್ಲ ನಾವು ಮುಂದೆ ನಿಂತೆಲ್ಲ ಮಾಡ್ತೇವ್ರಿ. ಈ ತಾಯಿ ಆಶೀರ್ವಾದ ಹಿಂಗೆ ಇಲ್ರಿ. ಈಗ 90% ಕೆಲಸ ಆಗೈತಿ, ಇನ್ನು 10% ನನಗೆ ತಾಯಿ ಮಾಡಿಕೊಡ್ತಾನೋ ನಂಬಿಕೆ ಐತ್ರಿ. ಈ ತಾಯಿ ನಂಬಿಕೆಯಿಂದ ಎಲ್ಲಾನು ನನ್ನ ಮಗನೂ ಒಳ್ಳೆ ದಾರಿಗೆ ಬಂದನ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ಕೊಂಡ್ರಿ. ನಾ ಅಜ್ಜಾರಿಂದ ನನಗೆ ಎಲ್ಲಿ ನಾವು ₹1 ಕೊಟ್ಟಿಲ್ರಿ. ಎಲ್ಲ ಕಡೆಯಿಂದ ನಮ್ಮ ಕಡೆ ಪಾರ್ಟಿದವ್ರೆಲ್ಲ 2 ಕೋಟಿ ರೊಕ್ಕ ತಗೊಂತೀರಿ. ನಾವು ಎಲ್ಲಿ ಇಲ್ರಿ. ತಾಯಿದೊಂದು ಆಶೀರ್ವಾದದಿಂದನೇ ಎಲ್ಲ ಕಡೆ ತಿರುಗಾಡಿದಿವ್ರಿ. ನಾವು ಎಲ್ಲಿ ₹1 ಕೊಟ್ಟಿಲ್ರಿ. ಆದ್ರೂ ಒಂದು 100 ಕೋಟಿ ಸಂಸ್ಥೆ ನಮ್ಮ ಕೈ ಒಳಗೆ ಬರಾಕತೈತ್ರಿ. ತಾಯಿ ಆಶೀರ್ವಾದದಿಂದ ಆಗೈತಿ, ಅಜ್ಜರ ಆಶೀರ್ವಾದದಿಂದ ಆಗೈತಿ ನಮಗೆಲ್ಲಾನು. ಮುಂದೆ ಇನ್ನಾಲ್ ಬಳಕ ಯಾರು ಬಡ್ರ ಮಕ್ಕಳ ಅವ್ರಿಗೆ 100 ಆಗ್ಲಿ 200 ಆಗ್ಲಿ ಹುಡುಗರಿಗೆಲ್ಲ ಉಚಿತ ಶಿಕ್ಷಣ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು.